ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರು ಅಕ್ಷಯ ವೃಕ್ಷವನ್ನು ಇನ್ನೂ ಕೂಡ ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು ಇವೆಲ್ಲವರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ನಮಗೆ ಅಷ್ಟೇ ಸರಳವಾಗಿರುವಂಥ ಒಂದು ತಂತ್ರಗಳಾಗಿರಬಹುದು, ರೆಮಿಡೀಸ್ನ ತಿಳಿಸ್ಕೊಡ್ತಾ ಬಂದಿರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಪ್ರಶ್ನೆ ಕೇಳಬೇಕಾ ಕೇಳಬಾರ್ದಾ ಗೊತ್ತಿರಲಿಲ್ಲ, ಬಹಳ ದಿನಗಳಿಂದ ಇತ್ತು. ಇವತ್ತು ಬಹುಶಃ ಸರಿಯಾಗಿರುವಂಥ ಸಮಯ ಅಂತ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಕಷ್ಟು ಬಾರಿ ಈ ಒಂದು ವಿಷಯಕ್ಕೆ ಮನೆಗಳಲ್ಲಿ ಜಗಳಗಳನ್ನೇ ಆಗೋಗ್ಬಿಡುತ್ತೆ. ಯಾವ ವಿಷಯ ಅಂತ ವೀಕ್ಷಕರು ಕೂಡ ಯೋಚನೆ ಮಾಡ್ತಿರ್ತಾರೆ. ಈ ಊಟದಲ್ಲಿ ನಮಗೆ ಕೂದಲು ಸಿಗುವಂಥದ್ದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂತ್ಕೊಂಡ್ರು ಕೂದಲು ಸಿಗುತ್ತೆ. ಯಾರ್ದು ನಂದಲ್ಲ, ಈ ಥರ ಎಲ್ಲ ವಾದ ವಿಧಾನಗಳು ಸಾಕಷ್ಟು ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಈ ಊಟದಲ್ಲಿ ನಮಗೆ ಕೂದಲು ಸಿಕ್ಕಿದಾಗ ಇಲ್ಲ ಊಟದ ಋಣ ಅಥವಾ ಅನ್ನದ ಋಣ ಜಾಸ್ತಿ ಇದೆ ಆ ಮನೆಯಲ್ಲಿ, ನಮ್ಮ ಮನೆಯಲ್ಲೇ ಮಾಡ್ತಾ ಇರ್ತೀವಿ, ಖಂಡಿತ ಇದ್ದೇ ಇರುತ್ತೆ. ಆದರೆ ಅದರ ಒಂದು ಇಂಡಿಕೇಶನ್ ಏನು, ಅಥವಾ ಏನಾದರೂ ದರಿದ್ರದ ಒಂದು ಸೂಚಕ ಏನಾದರೂ ನಮಗೆ ಬರ್ತಾ ಇದೆಯಾ? ಏನು ಹೇಳ್ತೀರಾ ಗುರುಗಳೇ, ಇದನ್ನು ಶುಭ ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ ಏನಾದರೂ ಸಮಸ್ಯೆ ಇದೆ ಅಂತ ಇಂಡಿಕೇಶನ್ ಕೊಡ್ತಾ ಇದೆಯಾ? ಯಾವ ರೀತಿ ಇದನ್ನು ನಾವು ಪರಿಗಣಿಸಬೇಕಾಗತ್ತೆ, ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆನೇ ತೆಗೆದಿದ್ದೀರಿ ತಾಯಿ. ಇದು ನನಗೇ ನಡೆದಿದ್ದದು. ನನಗೇ ನಡೆದಿದ್ದನ್ನು ನಾನು ಮೊದಲೇ ಒಂದೊಂದು ಸಲ ಹೇಳ್ತೀನಿ. ನಾನು ಒಂದು ಕಡೆ ಕೋಪಿಷ್ಟ್ರ ಲಿಸ್ಟಿಗೆ ಸೇರಿದವ, ಪಾಪಿಷ್ಟ್ರ ಲಿಸ್ಟಿಗೆ ಅಲ್ಲ ಅಂತ ಹೇಳ್ತಿರ್ತೇನೆ. ಊಟ ಮಾಡಬೇಕಾದ್ರೆ ತತ್ಪೂರ್ವೆ ಅಂದರೆ ಕೆಲವು 15 ವರ್ಷಗಳ ಹಿಂದೆ ಅನ್ಕೋತೀನಿ ನಾನು, ಆ ಪ್ರತಿ ಅನ್ನದ ತುತ್ತು ಬಾಯಿಗಿಟ್ಟಾಗಲೂ ನೋಡ್ತೀನಿ, ನಾನು ತುಂಬ ಗಮನಿಸ್ತೀನಿ. ಆಮೇಲೆ ಇನ್ನೊಂದಿದೆ ನನ್ನಲ್ಲಿ, ಅದು ಎಂಥದ್ದು ಗೊತ್ತಿಲ್ಲ, ನೀವು ಪರೀಕ್ಷೆ ಮಾಡಬೇಕು ಅಂತ ಹಾಕಿದರೂ ಕೂಡ ನನ್ನ ಒಳಗಡೆ ಅದು ಸೇರಲ್ಲ. ಹೇಗೆ ಎಲ್ಲರೂ ತುಂಬ ಗಮನಿಸಿರ್ತಾರೆ ನಮ್ಮ ಹುಡುಗರೆಲ್ಲ ಕೂಡ, ಇವತ್ತಿಗೆ ಚೆಕ್ ಮಾಡಬೇಕಂತಲೂ ಕೂಡ ಅದು ಹೇಗೆ ಹೋಗಿ ಅಲ್ಲಿ ಸಿಕ್ಕಾಕೊಳ್ಳುತ್ತೆ, ಆಚೆ ಬರುತ್ತೆ, ಒಳಗಡೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ನನಗೆ ನನ್ನ ಜೀವಿತ ಕಾಲದಲ್ಲಿ ನಡೆದ ಘಟನೆಗಳಿವು. ಆದರೆ ಪ್ರತಿ ತುತ್ತನ್ನೇ ಬಾಯಿಗೆ ಇಟ್ಟುಕೊಳ್ಳುವಾಗಲೂ ಕೂಡ ಸಣ್ಣ ಸಣ್ಣದ ಹೇರ್ಸ್ ಕಾಣ್ತಾನೆ ಇದೆ. ಲೆಮನ್ ರೈಸ್ ಕಾಣ್ತಾನೆ ಇದೆ. ಮತ್ತು 2ನೇ ಸಲ ಕಾಣ್ತಾನೆ ಇದೆ. 3ನೇ ಸಲ ಅರೆ ಪಕ್ಕಕ್ಕೆ ತೆಗೆದೆ ಪರವಾಗಿಲ್ಲ. ಮತ್ತು 2ನೇದು ಸಿಗೋದಾ, 3ನೇದು ಇದು ನಂಬಲ್ಲ ಯಾರೂ. ಬಹುಶಃ ಒಂದು 10 ಟೈಮ್ ಸಿಗ್ತಾನೆ ಇದೆ ನನಗೆ. ಮತ್ತು ಅಲ್ಲಿ ನೋಡ್ತೀನಿ, ಕಾಣಿಸ್ತಾ ಇಲ್ಲ. ಈಗ ಒಂದು ಸಲ ನಮಗೆ ಕಾಣಿಸ್ದಾಗ ಮತ್ತು ನೋಡ್ತೀವಲ್ಲ ನಾವು, ಸರಿ ಬಿಡು, ತುಂಬ ಹಸಿವಾಗಿದೆ, ನಾವು ಮತ್ತೆ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಂತೇಳಿ ಊಟ ಮಾಡಬೇಕು. ಪ್ರತಿ ಸಲ ಸಿಕ್ಕಿದಾಗ ಓ ಗಾಡ್, ಏನಿರ್ಬೋದು ಇದು. ಆಮೇಲೆ ನಾವು ಇಂತಹದ್ದೊಂದು ಉದ್ದೇಶ ಇಟ್ಕೊಂಡಿರಲ್ವಲ್ಲ, ಅಲ್ಲಿಂದ ಆಚೆಗೆ ಕೆಲವೊಂದು ಕೆಟ್ಟ ದಿನಗಳು ಎದುರಾಗ್ತವೆ. ಅದರ ಇಂಡಿಕೇಶನ್ ಅದು. ನಿನಗೆ ಅನ್ನಕ್ಕೆ ಕುತ್ತು ಬರುವ ಸಾಧ್ಯತೆ ಇರುತ್ತೆ, ಅಥವಾ ಶತ್ರುಗಳು ಎರಗುವ ಸಾಧ್ಯತೆ ಇರುತ್ತೆ. ಈಗ ತುಂಬ ನಮ್ಮ ಮನೆಯಲ್ಲಿ ಅಶೌಚ ಇದೆ ಅಥವಾ ಕಂಟಕ ಇದೆ, ಇನ್ನೊಬ್ಬರು ಯಾರೋ ಶತ್ರುಗಳಿದ್ದಾರೆ ಅಂತಂದರೆ ನಿಮ್ಮ ಊಟ ಹೋಗುತ್ತೆ ಒಳಗಡೆ, ಇಲ್ಲ ಸೇರಲ್ಲ. ಹಾಗೇನೆ ಇದು ಸೇರ್ತಾ ಇದೆ ಅಂತಂದರೆ ಇದು ಇದೆ ಅಂತಂದಾಗಲೇ ಅವರೆಲ್ಲರೂ ಇದ್ದಾರೆ ಅಂತ ಅರ್ಥ. ಅಥವಾ ಯಾವುದೋ ಒಂದು ಅಶುಭ ಸೂಚಕವೂ ಕೂಡ ಇದು, ಬೇರೆ ಇನ್ನೇನಲ್ಲ. ಒಂದೇ ಮಾತಲ್ಲಿ ಹೇಳೋದಾದರೆ ಅಶುಭ ಸೂಚಕ ಅದು ಆ ಅಶುಭ ಸೂಚಕ ನಡೆಯುವಂಥದ್ದು. ಬಟ್ ನಡೀಲಿಕ್ಕೆ ನಾನು ಅವಕಾಶವನ್ನು ಕೊಡಲಿಲ್ಲ. ಇಮ್ಮಿಡಿಯೇಟ್ ಎಚ್ಚೆತ್ಕೊಂಡು ನನಗೆ ಗೊತ್ತಿತ್ತು. ಈಗಾದರೆ ಏನು ಅಂತ ನಾನು ತಿಳಿದುಕೊಂಡಿದ್ದೆ. ಅಲ್ಲಿ ಪಾರಾದೆ. ಹೀಗೆ ಯಾರಾದರೂ ಕೂಡ ಆ ರೀತಿ ಕೂದಲು ಕಾಣಿಸ್ಕೊಂಡಾಗ ಪಾಪ ಅವರು ಬೇಕು ಅಂತ ಹಾಕಿರಲ್ಲ, ನಿಮ್ಮ ಕರ್ಮ ಅದು ನಿಮಗೆ ತೋರಿಸ್ತಾ ಇರುತ್ತೆ. ಬಟ್ ನಾನು ಆವತ್ತಾಗ ಅಂದ್ಕೊಂಡಿಲ್ಲ, ಅಡುಗೆ ಮಾಡಿದವರ ಜೊತೆ ಅರ್ಧ ತಾಸು ಜಗಳಾಗಿರುತ್ತೆ. ಬಹುಶಃ ಆವತ್ತವರು ಎಚ್ಚೆತ್ಕೊಂಡು ನಾನು ಅಷ್ಟೇ ಹೀಗೆ ಶಬ್ದ ಮಾಡಿರ್ತೀನಿ, ನಮ್ಮ ರಾಗಿ ಶಬ್ದ ಮಾಡಿದಾಗೆ ಮಾಡಿರ್ತೀನಿ. ಹಾಗಂತೇಳಿ ಮತ್ತೆ ಅವ್ರ ಜೊತೆ ಒಪ್ಕೊಳ್ತೀನಿ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಆ ಸಂದರ್ಭ ನಾನು ಹಾಗೆ ಮಾಡುತ್ತೆ. ಅವನು ಬಿಟ್ಟಿನ ಮನೆ ಹೊರಟೋಗ್ಬೇಕು, ಬಟ್ ಹೋಗಿರಲ್ಲ ಪಾಪ ಅವರು. ಗುರುಗಳು ಹಾರಾಟ ಏನು ಇಷ್ಟೇ ಅವರು. ಆ ಸಂದರ್ಭ ಅವರು ಮಾಡಿದ್ದು ಕರೆಕ್ಟೇ, ಬಟ್ ಅದು ಹಯಕಾಯಿತು. ಇನ್ನು ಸ್ವಲ್ಪ ಅವರು ಶುದ್ಧೀಕರಣ ಜಾಸ್ತಿ ಟೈಮ್ ತಗೊಳ್ತಾರೆ, ಏನೋ ಒಂದು ಸ್ವಲ್ಪ ಎಚ್ಚೆತ್ಕೊಳ್ತಾರೆ. ಅದು ಹಾಗೆಯೇ ಬಹುಶಃ ನಮ್ಮ ಸಮಯ ಸಂದರ್ಭದ ಇಂಡಿಕೇಶನ್ ಅದು. ಇನ್ನೂ ನೀವು ಕೇಳೋಂಥ ಪ್ರಶ್ನೆಗಳು ಮುಂದುವರೆದ್ರೆ, ಒಬ್ಬ ಮನುಷ್ಯ ಸಾಯ್ತಾನೆ ಅಂತಂದರೆ 3 ತಿಂಗಳ ಹಿಂದೆ ನಿಜ ಗೋಚರ ಆಗುತ್ತೆ ಅವನಿಗೆ. ಯಾವಾಗ ನಮಗೆ ಸಿಗ್ನಲ್ ರೆಡ್ ಬಿದ್ದರೆ ನಿಂತಿರು, ಗ್ರೀನ್ ಬಿದ್ದರೆ ಹೋಗೋ ಅಂತ ತೋರಿಸುತ್ತೋ, ನೀನನ್ನು ಕರಿತಾ ಇದ್ದಾನೆ ಬಾವ ಅನ್ನಲಿಕ್ಕೆ 3 ತಿಂಗಳಿಂದ ಇಂಡಿಕೇಶನ್ ಕೊಡ್ತಾನವ.
ಕೊಟ್ಟೇ ಕೊಡ್ತಾನೆ. ಒರಿಜಿನಲ್ ಆಗಿ 7 ಸೂತ್ರಗಳಿದೆ. ಅದು 7 ಸೂತ್ರಗಳು ಕಾಣಿಸ್ಕೊಳ್ತೋ ನಿಗೇನು ಎಕ್ಸ್ಕ್ಯೂಸ್ ಇಲ್ಲ, ಮುಗೀತು ಅಂತ. ಆದರೆ ಅಲ್ಲಿ ಏನಾದರೂ ಕಂಟಕ ಆಗಿದ್ದರೆ ಎಂತ ಮಾಡೋದು? ಆ ಕಂಟಕದಿಂದ ಪಾರಾಗಲಿಕ್ಕೆ ನೀವು ಮಾಡಿಕೊಳ್ಳೋಂಥ ಪಾರಾಯಣಗಳು ನಿಮ್ಮ ಪೂರ್ಣ ಆಯಸ್ಸನ್ನು ಪಡಿಬೋದು. ಯಾವಾಗ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಫೈನಲ್ ಡೇಟ್ ಅಂತ ಏನು ಹಾಕಿರ್ತಾರೆ, ಎಕ್ಸ್ಕ್ಯೂಸ್ ಡೇಟ್, ಒಂದಷ್ಟು ಡೇಟ್ ಕೊಡ್ತಾನಲ್ಲ, ಹಾಗೆ ಇಲ್ಲೂ ಕೂಡ ಇದೆ. ಎಚ್ಚೆತ್ತುಕೊಂಡಾಗ ಇಲ್ಲಿ ನಮಗೆ ಶತ್ರುಗಳು ಎರಗುವ ಸಾಧ್ಯತೆ ಇರುತ್ತೆ ಅಂತ. ಸುಖ ಸುಮ್ಮನೆ ಯಾವುದೋ ಸಣ್ಣ ವಿಷಯಕ್ಕೆ ಶತ್ರುಗಳು ದೊಡ್ಡ ಮಟ್ಟದ ಅವಹೇಳನಕಾರಿಯನ್ನು ಮಾಡೋ ಸಾಧ್ಯತೆ ಇರುತ್ತೆ. ನೀವು ಕೂದಲನ್ನು ಒಂದು ಸಲ ಪರವಾಗಿಲ್ಲ, ಅದೇನೋ ಬಹುಶಃ ಆಗುತ್ತೆ, ಪದೇ ಸಿಗುತ್ತೆ ಅಂತಂದಾಗ, ದಿನವೂ ಸಿಗುತ್ತೆ ಅಂತಂದಾಗ ನೀವು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಏನು ಗುರುಗಳು ಎಚ್ಚೆತ್ಕೊಳ್ಳೋದು? ಎಂತ ಇಲ್ಲ ಎಚ್ಚೆತ್ಕೊಳ್ಳೋದು. ನೀವು ಆರಾಟ, ಚೀರಾಟ, ಕೂಗಾಟ ನನ್ನ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಾನೀಗ ನಿಮ್ಗೆ ಹೇಳ್ತಾ ಇದ್ದೆ, ನನಗೆ ಯಾರು ಹೇಳಿಲ್ವಲ್ಲ, ಅದೇ ಮಾಡಿ ಆ ರೀತಿ ಹಾಕುವಂಥದ್ದು. ಆದರೆ ಎಚ್ಚೆತ್ತುಕೊಂಡಾಗ ಕೇಶವ ಕೇಶವ ಕೇಶವ. ಕೇಶ ಅಂದರೆ ಕೂದಲು. ಹೌದು. ನೀವು ಅಲ್ಲಿ ಕೇ ತೆಗೆದ್ರೆ ಶವ, ನಿಮ್ಮ ಬದುಕು ಶವ ಆಗೋ ಸ್ಥಿತಿ ತಲುಪುತ್ತೆ. ಹಾಗಾಗಬಾರದು. ನೀವು ಇಮ್ಮಿಡಿಯೇಟ್. ಇನ್ನು ನಾನು ಏನೇನು ಹೇಳ್ತೀನಿ, ಆ ನೀಲಾಂಬರ ದೇವಿಗೆ ಒಂದು ಕಥೆ ಇದೆ. ನೀಲಾಂಬರ ಅಂತಂದರೆ ಕೂದಲು ಇಟ್ಕೊಂಡಿರ್ತಕ್ಕಂಥ ಆಕೆ ನೀಲಾಂಬರ ದೇವಿ. ಆಕೆ ಕೂದಲನ್ನು ಶ್ರೀನಿವಾಸನಿಗೆ ಕೊಡ್ತಾಳೆ. ಅವಾಗ ಅವತಾರವನ್ನು ಎತ್ತುತ್ತಾನೆ. ಅದು ಚೆನ್ನಕೇಶವನ ಅವತಾರ. ಅದಕ್ಕೆ ಚೆನ್ನಕೇಶವ ಎಲ್ಲಿ ಇದಾನೋ ಎಲ್ಲ ದೇವಸ್ಥಾನದಲ್ಲ ನೋಡಿ ನೀವು, ಈ ಶಂಖಚಕ್ರ ಬಲಗೈಯಲ್ಲಿ ಸುದರ್ಶನ ಚಕ್ರವಿರುತ್ತೆ, ಎಡಗೈಯಲ್ಲಿ ಪಾಂಚಜನ್ಯವಿರುತ್ತೆ, ಅಂದರೆ ಶಂಖ ಇರುತ್ತೆ. ಅದೇ ಚೆನ್ನಕೇಶವನ ಕೈಯಲ್ಲಿ ಬಲಗೈಯಲ್ಲಿ ಶಂಖ ಇರುತ್ತೆ, ಎಡಗೈಯಲ್ಲಿ ಚಕ್ರ ಇರುತ್ತೆ. ಇದು ಚೆನ್ನಕೇಶವ. ನಿಮ್ಮ ಅನ್ನದಲ್ಲಿ ಕೇಶ ಕಾಣಿಸ್ಕೊಳ್ತಲ್ಲ, ಕೇಶವನ ದರ್ಶನ ಮಾತ್ರದಿಂದ ನಿಮಗೆ ಅಂತಹ ಶತ್ರು ನಿಗ್ರಹವಾಗ್ತಾನೆ, ಕೇವಲ ದರ್ಶನ ಮಾತ್ರದಿಂದ. ಆದರೆ ಚೆನ್ನಕೇಶವನಿಗೆ ಇವರು ತೃಪ್ತಿಯಿಂದ ಅಲಂಕಾರವನ್ನು ಮಾಡಿಸ್ಬೇಕು. ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅಲಂಕಾರವನ್ನು ಮಾಡಿಸ್ತೀನಿ ಅಂತಂದರೆ ಇಮ್ಮಿಡಿಯೇಟ್ ಕ್ಲಿಯರ್. ಚೆನ್ನಕೇಶವನೇ ಇವ್ರನ್ನ ಕರಿತಾ ಇರೋರು, ಬಾರೋ ನನ್ನ ಸನ್ನಿಧಿಗೆ, ನಿನಗೆ ದರ್ಶನ ಮಾಡ್ಕೋ, ನಿನಗೆ ಬೇಕಾದ ಭಾಗಗಳನ್ನು ಕೊಡ್ತಾ ಇದ್ದಾನೆ, ನೀನು ಯಾಕೋ ಎಚ್ಚೆತ್ಕೊಳ್ತಾ ಇಲ್ಲ. ಅದಕ್ಕಾಗಿ ಇಂಡಿಕೇಶನ್. ಶತ್ರುಗಳು ಇನ್ನೊಂದು ರೂಪದಲ್ಲಿ ರಾಕ್ಷಸರು ಬಂದಾಗ ಬರ್ತಾರೆ ಅವರು, ಅಂಥವ್ರನ್ನ ಬರದಾಗ ನಾನು ನೋಡ್ಕೊಳ್ತೀನಿ ಅಂತೇಳಿ ಚೆನ್ನಕೇಶವನ ದಿವ್ಯ ದರ್ಶನವನ್ನು ಮಾಡ್ಕೊಳ್ಬೇಕು. ನೀವು ಯಾವತ್ತು ಚೆನ್ನಕೇಶನ ದರ್ಶನ ಮಾಡ್ಕೊಳ್ತೀರೋ ಆವತ್ತು ತಪ್ಪದೇ ನೀವು ಮನೆಗೆ ಶಂಖವನ್ನು ತರಬೇಕು. ಇದು ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ, ನಾನು ಇದನ್ನೇ ಮಾಡಿದ್ದೀನಿ, ನನಗೆ ಗೊತ್ತಿತ್ತಿದ್ದು, ಅದಕ್ಕಾಗಿ ಇದನ್ನು ಮಾಡಿದಾಗ ನಿಮ್ಮಲ್ಲಿ ಶಂಖಗಳು ಎಷ್ಟಾದರೂ ಇರಲಿ, ಚೆನ್ನಕೇಶವನ ದರ್ಶನದ ನಂತರ ಶಂಖವನ್ನು ಮನೆಗೆ ತನ್ನಿಯಪ್ಪ. ವಿಜಯದ ಕಹಳೆ ನಿಮಗೆ ನಷ್ಟವೂ ಆಗಲಿ ಅಥವಾ ಶತ್ರುವಿನ ಭೀತಿಯಾಗಲಿ ಇರಲಾರದು. ಎಂತಹ ಶತ್ರುವಾಗಿದ್ದರೂ ಕೂಡ ನಿಗ್ರಹ ಮಾಡಲಿಕ್ಕೆ ಆ ಪಾಂಚಜನ್ಯ ಒಂದು ಸಾಕು. ಅಂಥ ಶಬ್ದ ಮಾತ್ರದಿಂದಲೇ ಅವರು ದೂರ ಸರಿತಾರೆ. ಮೊದಲಿಗೆ ಚೆನ್ನಕೇಶನ ದರ್ಶನ ಮಾಡಿಕೊಳ್ಳಿ. ಅನ್ನದಲ್ಲಿ ಸಿಗ್ತಕ್ಕಂತಹ ಕೂದಲಿಂದ ಹೊರಗೆ ಬರಬೇಕಾದ್ರೆ ಇದೊಂದೇ ಸಾಕು ದರ್ಶನದಿಂದ. ಬೇರೆ ಮನೆಯಲ್ಲಿ ಎಂತಹದ್ದು ಕೂಡ ರಗಡೆ ಗಲಾಟೆ ಇವೆಲ್ಲ ಕೂಡ ಮಾಡಲಿಕ್ಕೆ ಹೋಗಬೇಡಿ. ನಿನಗೆ ಎಚ್ಚೆತ್ತುಕೊಳ್ಳಲಿಕ್ಕೆ ದೇವರು ಆಯಾಯ ಕಾಲಘಟ್ಟಕ್ಕೆ ಅದು ನಿನ್ನ ಮುಂದೆ ತೋರ್ಪಡಿಕೆ ಮಾಡ್ತಾ ಇದ್ದಾನೆ, ಆ ರೂಪದಲ್ಲಿ ಅಷ್ಟೇ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಊಟದ ಮಾಡುವಾಗ ಕೂದಲು ಸಿಕ್ತು ಅಂತಂದರೆ ಕೋಪಕ್ಕಾಗಲಿ ಸಿಟ್ಟಿಗಾಗಲಿ ಒಳಗಾಗುವಂಥದ್ದು ಸೂಕ್ತವಲ್ಲ. ಜೊತೆಗೆ ಅದರ ಬದಲಾಗಿ ಅದರ ಯಾವುದೋ ಒಂದು ಇಂಡಿಕೇಶನ್ ತೋರಿಸ್ತಾ ಇದೆ, ಅದಕ್ಕೆ ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಶ್ರೀನಿವಾಸ. ಸೊ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ, ಪದೇ ಗುರುಗಳು ಹೇಳಿದ ನಿಜ ಅಪ್ಪ, ತುಂಬ ಕೋಪ ಮಾಡ್ಕೊಳ್ತಿದ್ದೆ ಅಥವಾ ಜಗಳ ಮಾಡಿಬಿಡ್ತಿದ್ದೆ, ಯಾವುದು ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಗುರುಗಳು ತಿಳಿಸಿರುವಂಥ ಈ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇನ್ನು ಮುಂದೆ ಆ ಒಂದು ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಜೊತೆಯಲ್ಲಿ ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೂ ಕೂಡ ಬೇಕು, ನೀವು ಕೂಡ ತಿಳ್ಕೊಳ್ಬೇಕು ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬರ್ತಾ ಇದೆ, ಅದಕ್ಕೆ ನೀವು ಜಾಯ್ನ್ ಆಗಬಹುದು. ಸೊ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಕೂಡ ನಿಮಗೆ ಅಪ್ಡೇಟ್ಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.